ಹಾಯ್ ಫ್ರೆಂಡ್ಸ್, ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಬಂದು ಸುರೇಶ್ ಅಂತ. ನಮ್ಮೂರು ಬಂದು ಚಿಂತಾಮಣಿ ಹತ್ರ ಒಂದು ಹಳ್ಳಿ. ನಾವು ಜಾಸ್ತಿ ದಿನಗಳಿಂದ ಒಂದು ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನಿಂಗಲ್ಲಿತ್ತು. ಬಟ್ ಕೆಲವೊಂದು ಕಾರಣಗಳಿಂದ ಆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಫೈನಲಿ ಇವತ್ತು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅವಕಾಶ ಆಗೈತೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕ್ಯಾಂಪಿಂಗ್ ಮತ್ತು ಟ್ರಾವೆಲಿಂಗ್ ವೀಡಿಯೋಸು ಬರ್ತಾಯಿರ್ತವೆ. ಅದು ವಾರಕ್ಕೆ ಒಂದು ವಿಡಿಯೋ ಬರುತ್ತೆ. ಮತ್ತು ನಾವು ಕೆಲ್ಸಕ್ಕೆ ಹೋಗೋದ್ರಿಂದ 3 ದಿನಕ್ಕೆ 2 ದಿನಕ್ಕೆ ಆ ಥರ ಅಪ್ಲೋಡ್ ಮಾಡೋಕ್ಕೂ ಆಗೋದಿಲ್ಲ. ನಾವು ಈಗ ಸದ್ಯಕ್ಕೆ ಕ್ಯಾಂಪಿಂಗ್ ವೀಡಿಯೋಗಳು ಮಾತ್ರ ಬರ್ತವೆ. ಯಾಕೆಂದರೆ ಟ್ರಾವೆಲಿಂಗ್ಸು ವೀಡಿಯೋಸ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕಾಗಿರುತ್ತೆ ನಮಗೆ. ಆದ್ದರಿಂದ ಈಗ ಸದ್ಯಕ್ಕೆ ಕ್ಯಾಂಪಿಂಗ್ ವೀಡಿಯೋಗಳು ಮಾತ್ರ ಅಪ್ಲೋಡ್ ಮಾಡ್ತೀರಿ. ನೋಡಿ, ನಿಮಗೆ ಈ ವಿಡಿಯೋಗಳೇನಾದರೂ ಇಷ್ಟ ಆದರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಈಗ ನಮ್ಮ ಕ್ಯಾಂಪಿಂಗ್ ಮೊದಲನೇ ವಿಡಿಯೋ ನೋಡೋಣ. ಇದು ಬಂದು ತುಂಬ ಫೇಮಸ್ ಆಗಿರುವಂಥ ಕೆರೆ ಹತ್ರ ಟೆಂಟ್ ಹಾಕಿದ್ರಿ. ಮೊದಲನೇ ವಿಡಿಯೋ ಬಂದು ಯಾವುದಪ್ಪ ಈ ಕೆರೆ ಅಂದರೆ ಆವತಿ ಕೆರೆ. ಜಾಸ್ತಿ ಜನ ಕೇಳೇ ಇರ್ತೀರ ಆವತಿ ಕೆರೆ ಅಂತ. ಯಾಕೆಂದರೆ ರೀಸೆಂಟಾಗಿ ತುಂಬ ಫೇಮಸ್ ಆಗೈತೆ ಈ ಕೆರೆ. ಅಲ್ಲೇ ಇವತ್ತಿನ ವಿಡಿಯೋ ಎಲ್ಲ ಇರುತ್ತೆ. ನೋಡಿ ವಿಡಿಯೋ ಯಾವ ಥರ ಐತೆ ಅಂತ ಕಾಮೆಂಟ್ ಮಾಡಿ.
ಈ ಕಡೆ ಸೆಂಟ್ರ್ ಆಗೈತಲ್ಲ ನೀರು ಹಾಕ್ಬೇಕಾ? ಬೆಂಕಿನೇ ಮನೆಗೆ ಅವನೇ ನಾನ್ ವೆಜ್ ಮಾಡೋದ ಎಲ್ಲ ಗೊತ್ತು, ಏನು ಗೊತ್ತಿಲ್ಲ ನನಗೆ. ಏ ಇಲ್ಲ, ಇದು ಏನು ಗೊತ್ತಾ ಗುರು, ಬೇಯ್ತಾ 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 ಉಪ್ಪು ಜಾಸ್ತಿ ಆಗ್ತಾ ಇರುತ್ತೆ. ಬೆಳಗ್ಗೆನೆ ವ್ಯವಸ್ಥೆ ಆಗಿ ಇವತ್ತು ಬೇಡಪ್ಪ ನನ್ನ ಕತೆ. ನನ್ಗೆ ಗುರು ನಿಜವಾಗ್ಲೂ ಹೇಳ್ತೀನಿ, ವೈನ್ ಹೊಡೆದು ಮತ್ತೆ ಎಣ್ಣೆ ಹೊಡೆದ ಎಣ್ಣೆ ಹೊಡೆದಿಲ್ಲ, ಅದು ಏನಾಯ್ತು ಗೊತ್ತೇನೋ. ಏ ಬೇಡ,
ಪ್ರಶಾಂತ ಬಾಗ್ರು ತಿನ್ಕೊಂಡು ಇಲ್ಲೇ ಬ್ರೋ ಯಾರನ್ನ ಇದ್ರೆ ನಾನು ಮೂವರು ಇರೋಣ ಊರಲ್ಲಿ ಯಾರ್ಯಾರು ನಾನು ರಾಹುಲ್ ಬಾಯ್ ಶಿವ ಇಬ್ರು ಬೆಳಗ್ಗೆ ಹೋಗೋನೇನಾ 1 ಅವರ್ ಹೋಗ್ಗುರ ಎಷ್ಟೊತ್ತಿಗೆ ಬ್ರೋ ನೀನ್ ನೋಡಿದ್ರೆ ಏನಾಗ್ಲಿಲ್ಲ 11 ಗಂಟೆಗೆ ಹೋಗ್ಬೇಕಾದ್ರೆ ಎಣ್ಣೆ ನೋಡ್ಕೊಂಡು ಬನ್ನಿ ಬಾ ಗುರು ತಿನ್ನು ಇದು ಚೆನ್ನಾಗೈತೆ ಬಾಗುರು ತಿನ್ನು ಇದೈತೆ ಕಾಂಟೆಂಟ್ ಬಾಗುರು ತಿನ್ನು ಬಾ ಗುರು ತಿನ್ನು ಬಾ ಗುರು ಓತಾರ ಗುರು ಗುರು ಮನ್ಮು ಸರ್ ಗುರು ಇದೇ ಟೈಮ್ನಲ್ಲಿ ಹುಡುಗಿನ ಹಿಂಗೆ ಬರ್ಬೋದಲ್ಲ ಅಯ್ಯೋ ಸಕಾಲಾಗಿದೆ ಗುರು ಬ್ರೋ ನಿಮ್ದ ಹೆಂಗೆ ಐತೆ ತುಂಬಾ ಚೆನ್ನಾಗಿದೆ ಪ್ರಶಾಂತ್ ಸೂಪರ್ ಮತ್ತೆ ನಿಂದ ಇಲ್ಲಿ ನೋಡು ಇಲ್ಲಿ ನೋಡ್ಲಾ ಅವನ ಟೇಸ್ಟ್ಗೆ ಬಾಯಿ ಮಾತೇ ಬರ್ತಾನೆ ಅಷ್ಟೇ ಮೂಗನಾಗಿದ್ದಾನೆ ಅಷ್ಟೇ ತಿಂದು ಪೋತಿ ಆಗಿದ್ದಾನೆ ತಿನ್ಪೋತ ಆಗಿದ್ದಾನೆ 1 ಬಂತು ಮಧ್ಯಾಹ್ನ